स्वर्ग धरा की रानी मरियम, प्रणाम तुझे माँ, नमन हजार। ಚಪ್ಪಾಳೆ ತಟ್ಟುವುದರ ಮೂಲಕ ವೇದಿಕೆಯ ಮುಖ್ಯ ಅತಿಥಿಗಳನ್ನ ಅಧ್ಯಕ್ಷರುಗಳನ್ನ ವೇದಿಕೆಗೆ ಸ್ವಾಗತಿಸೋಣ. ಮಕ್ಕಳೇ ಅರಳುವ ಹೂಗಳೇ ನಾಳೆಯ ನಾಡಿನ ಶಿಲ್ಪಿಗಳೇ, ಮುದ್ದಿನ ಮಕ್ಕಳೇ ಅರಳುವ ಹೂಗಳೇ ನಾಳೆಯ ನಾಡಿನ ಶಿಲ್ಪಿಗಳೇ, ಹಾರಿಸಿ ಧ್ವಜವನ್ನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ, ಹಾರಿಸಿ ಧ್ವಜವನ್ನು ಕೀರ್ತಿ ಸಾಹಸ ಸಿಂಹದ ಮರಿಗಳೇ. ಹಲವರ್ಷ ಮುದ್ದಿನ ಮಕ್ಕಳೇ ಅರಳುವ ಹೂಗಳೇ ನಾಳೆಯ ನಾಡಿನ ಶಿಲ್ಪಿಗಳೇ, ಮುದ್ದಿನ ಮಕ್ಕಳೇ ಅರಳುವ ಹೂಗಳೇ ನಾಳೆಯ ನಾಡಿನ ಶಿಲ್ಪಿಗಳೇ, ಹಾರಿಸಿ ಧ್ವಜವನ್ನು ಕೀರ್ತಿ ಪತಾಕೆ ಸಾಹಸ ಸಿಂಹದ ಮರಿಗಳೇ. ಮುಗ್ಧತೆಯ ಪ್ರತಿರೂಪ, ಅದರಲ್ಲೂ ಈಗಿನ ಕಾಲದ ಮಕ್ಕಳಂತೂ ತುಂಬಾ ಚೂಟಿ.
ಅರಳು ಹುರಿದಂತೆ ಮಾತನಾಡುತ್ತಾ ಅದೇ ಮಾತಿನಲ್ಲಿ ನಿಮ್ಮೆಲ್ಲರನ್ನ ಮೋಡಿ ಮಾಡುತ್ತಾರೆ. ಇಂತಹ ಮುಗ್ಧ ಮನಸ್ಸಿನ ಎಲ್ಲ ಮುದ್ದು ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದು ನಾವೆಲ್ಲರೂ ಮಕ್ಕಳ ದಿನಾಚರಣೆಯನ್ನು ಆಚರಿಸಲು ನೆರೆದಿದ್ದೇವೆ. ಈ ದಿನ ಪ್ರತಿಯೊಬ್ಬರ ಬದುಕಿನಲ್ಲಿ ಅಮೂಲ್ಯವಾದದ್ದು, ಏಕೆಂದರೆ ಇದು ಕೇವಲ ದಿನವಲ್ಲ, ನೆನಪಿನ ಮೆರವಣಿಗೆ. ದೊಡ್ಡವರಿಗೆ ಬಾಲ್ಯದ ದಿನಗಳನ್ನು ಮೆಲುಕು ಹಾಕುವ ಸುಂದರ ಕ್ಷಣ. ಮಕ್ಕಳಿಗಂತೂ ಈ ದಿನ ಹಬ್ಬದ ದಿನ. ವೇದಿಕೆಯ ಗಣ್ಯರೇ, ನನ್ನೆಲ್ಲ ಪ್ರೀತಿಯ ಮುದ್ದು ಮಕ್ಕಳೇ, ಯಾವುದೇ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನೆರವೇರಿಸಲು ದೇವರ ಅನುಗ್ರಹ ಮುಖ್ಯ. ಹಾಗಾಗಿ ದೇವರ ಪ್ರಾರ್ಥನೆಯನ್ನ ಮಾಡಲು ಇದೀಗ ನಮ್ಮ ಕಾಲೇಜಿನ ಉಪನ್ಯಾಸಕರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನಮಸ್ಕಾರವನ್ನು ತಿಳಿಸುತ್ತಾ ಎಲ್ಲ ಮಕ್ಕಳಿಗೂ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪೂಜ್ಯ ಗುರುಗಳು ಹಾಗೂ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕರು, ಈ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂತಹ ವಂದನೀಯ ಡಾಕ್ಟರ್ ಬರ್ನಾಡ್ ಪ್ರಕಾಶ್ ಪಾರ್ನೀಸ್ ರವರಿಗೆ ಕಾರ್ಯಕ್ರಮದ ಪರವಾಗಿ, ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಭವ್ಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಯವಿಟ್ಟು ಮಕ್ಕಳು ಚಪ್ಪಾಳೆಯ ಮುಖಾಂತರ ಸ್ವಾಗತವನ್ನು ಬಯಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಮತ್ತೊಬ್ಬರು ನಮ್ಮ ಸಂಸ್ಥೆಯಲ್ಲಿ ಹಲವು ವರ್ಷ ಕಾರ್ಯನಿರ್ವಹಿಸಿರುವಂತಹ ಶ್ರೀಯುತ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಜ್ಞಾನ ಪ್ರಕಾಶ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ಸಂತೋಷ್ ಕುಮಾರ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಮತ್ತೊಬ್ಬರು ಪ್ರೌಢಶಾಲೆಯ ಮುಖ್ಯಸ್ಥರು ಆದಂತಹ ಶ್ರೀಯುತ ಆಂಟನಿ ಪ್ರೊಫೆಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಸೆಂಟ್ ಜೋಸೆಫ್ ಸೆಂಟ್ರಲ್ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂತಹ ಶ್ರೀಮತಿ ಸವಿತಾ ಮೇಡಮ್ ರವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನನ್ನ ವಿದ್ಯಾರ್ಥಿ ಮಿತ್ರರಿಗೂ ಮತ್ತು ಸಹ ಶಿಕ್ಷಕ ವೃಂದವರಿಗೂ ಹಾಗೂ ಬೋಧಕೇತರ ವರ್ಗದವರಿಗೂ ಪೋಷಕರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನ ವೇದಿಕೆಗೆ
ಶಿಕ್ಷಕರಿಗೆ ಅಭಿನಂದನೆಗಳು. ನಮ್ಮ ಮುದ್ದು ಮಕ್ಕಳ ದಿನಾಚರಣೆಯ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ನಮ್ಮ ಸೆಂಟ್ ಮೇರೀಸ್ ಪ್ರೌಢಶಾಲೆಯ ಹಿರಿಯ ಶಿಕ್ಷಕರು ಶ್ರೀಯುತ ಜ್ಞಾನಪ್ರಕಾಶ್ ಸರ್ ಅವರನ್ನು ವೇದಿಕೆ ಮೇಲೆ ಸ್ವಾಗತಿಸುತ್ತಾ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭ ಬೆಳಗು. ಇಂದು ಪ್ರೀತಿಯ ಮಕ್ಕಳ ಪ್ರೀತಿ, ಸಾಮರ್ಥ್ಯ ಇವುಗಳ ಸಾಂಕೇತಿಕವಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಅದರ ಮುಂದೆ ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತದ ಪ್ರಥಮ ಪ್ರಧಾನಮಂತ್ರಿ ಸುಮಾರು 17 ವರ್ಷಗಳ ಕಾಲ ದೇಶವನ್ನು ಅವರ ನಿಸ್ವಾರ್ಥ ಮಕ್ಕಳ ಮೇಲೆ ಇದ್ದ ಪ್ರೀತಿಗಾಗಿ 1956ರಲ್ಲಿ ವಿಶ್ವಸಂಸ್ಥೆ ಮಕ್ಕಳ ದಿನಾಚರಣೆ ನ್ಯಾಷನಲ್ ಚೈಲ್ಡ್ ಡೇ ಎಂದು ಆಚರಿಸ್ತಾ ಇದ್ದೀವಿ. ಮಕ್ಕಳೇ, ತಮ್ಮೆಲ್ಲರಿಗೂ ಶುಭಾಶಯಗಳು. ತಮಗೆಲ್ಲ ಗೊತ್ತಿದೆ ಇತಿಹಾಸ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ. ಆದರೆ ನನಗೆ ಇಳಿಸಿದ್ದು 2 ವಿಚಾರಗಳು. He was born with golden spoon. ಅತಿ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದರು, ತಮಗೆಲ್ಲರಿಗೂ ಗೊತ್ತಿದೆ. ಮಕ್ಕಳ ದಿನಾಚರಣೆಯನ್ನು ನೆಹರು ಅವರಿಗೆ ಯಾಕೆ ಸಮರ್ಪಿಸಬೇಕು ಎಂಬುದು ಪ್ರಶ್ನೆ. ಅವರ ಆಡಳಿತಾವಧಿಯಲ್ಲಿ ಮಕ್ಕಳ ಬಗ್ಗೆ ಬಹಳ ಕೆಲಸಗಳನ್ನು ಮಾಡಿರ್ತಾರೆ. ಆ ಕೆಲಸ ಕಾರ್ಯಗಳಲ್ಲಿ 6 ರತ್ನಗಳನ್ನು ಮಕ್ಕಳಿಗೆ ನೀಡಿದ್ದಾರೆ. ಅಂದರೆ ತಮಗೆ ಒಂದು ಕಾಲದಲ್ಲಿ ನಾವು ನಿಮ್ಮ ವಯಸ್ಸಿನಾಗಿ ಇದ್ದಾಗ ಆ ಸೌಲಭ್ಯಗಳನ್ನ ನಾವು ಪಡ್ಕೊಂಡಿದ್ದೀವಿ. ಈ 6 ರತ್ನಗಳು ಯಾವುದು ಅಂದರೆ, ನಾವು ಟೀಚರ್ಸ್ ಭಾಷೆಯಲ್ಲಿ ಹೇಳಬೇಕಾದ್ರೆ ನಮಗೆ ದಿನನಿತ್ಯದ ಕೆಲಸದ ಒತ್ತಡ, ಅಪರೂಪಕ್ಕೆ CL, RH, E², ಇದಿಷ್ಟು ನೆಹರು ಅವರ ಕೊಡುಗೆಗಳು. CL ಅಂದರೆ ನಾವು ಕ್ಯಾಶುಯಲ್ ಲೀವ್ ಅಂತ ಹೇಳ್ತೀವಿ, ಸಾಂದರ್ಭಿಕ ರಜೆ. ಇಲ್ಲಿ CL ಅಂತಂದರೆ ಚೈಲ್ಡ್ ಲೇಬರ್, ಬಾಲ ಕಾರ್ಮಿಕರ ಒಂದು ಪದ್ಧತಿಯನ್ನು ಅವರು ನಿರ್ಮೂಲನೆ ಮಾಡೋದ್ರಲ್ಲಿ ಪ್ರಥಮ ವ್ಯಕ್ತಿಯಾಗಿದ್ದರು. ನೆಕ್ಸ್ಟ್ RH, ರೆಸ್ಟ್ರಿಕ್ಟೆಡ್ ಹಾಲಿಡೇಸ್ ಅಂತ ನಾವು ಹೇಳ್ತೀವಿ. ಅಲ್ಲಿ ಚೈಲ್ಡ್ಸ್ ರೈಟ್, ಮಕ್ಕಳ ಹಕ್ಕು, ಇವುಗಳನ್ನ ಜಾರಿಗೆ ತಂದರು. H ಅಂದರೆ ಹೆಲ್ತ್, ಮಕ್ಕಳ ಆರೋಗ್ಯ, ಶಿಕ್ಷಣ ಮತ್ತು ರಕ್ಷಣೆ, ಸುಭದ್ರತೆ ಕಾನೂನುಗಳನ್ನು ಜಾರಿಗೆ ತಂದರು. ಹಾಗೇನೆ ಪ್ರಧಾನಮಂತ್ರಿ ಆದಾಗ ಅವರು ಪ್ರಾಥಮಿಕ ಶಾಲೆ ಮಕ್ಕಳಿಗೆ ತಿಂಗಳಿಗೆ 2 ಬಾರಿ ಅವರು ಭೇಟಿ ಕೊಟ್ಟು ಮಕ್ಕಳಲ್ಲಿ ಬೆರೀತಾ ಇದ್ರು. ಮಕ್ಕಳಲ್ಲಿ ಎಷ್ಟು ಪ್ರೀತಿ ಇರ್ತಿದ್ರೋ ಅದೇ ಸಾಂಕೇತಿಕವಾಗಿ ತಮ್ಮ ಮಗಳಿಗೆ ಅವರು ಪತ್ರಗಳನ್ನು ಬರೀತಾ ಇದ್ರು. ಸುಮಾರು 112 ಪುಸ್ತಕಗಳನ್ನು ಬರೆದಿದ್ದಾರೆ. ಡಿಸ್ಕವರಿ ಆಫ್ ಇಂಡಿಯಾ, ಎ ಲೆಟರ್ಸ್ ಅ ಫಾದರ್ ಟು ಹಿಸ್ ಡಾಟರ್, ಗ್ಲಿಮ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಈ ಒಂದು ಪುಸ್ತಕದಲ್ಲಿ ತಮ್ಮ ಮಗಳಿಗೆ ವಿಶ್ವ ದರ್ಶನವನ್ನು ನೀಡ್ತಾರೆ. ಅದರಿಂದ ಪ್ರೇರಿತರಾಗಿ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಆಗ್ತಾರೆ ಮಗಳು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಈ ಒಂದು ದೆಸೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಇಂದು ಆಚರಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನನ್ನನ್ನು ಮುಖ್ಯ ಅತಿಥಿಯನ್ನಾಗಿ ಇಲ್ಲಿ ಕುಣಿಸಿರ್ತಾರೆ ಆಡಳಿತ ಮಂಡಳಿಯವರಿಗೆ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಮತ್ತು ಎಲ್ಲ ನನ್ನ ಸಹೋದ್ಯೋಗಿ
ಬಂಧು ಮಿತ್ರರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಡಿದಂತಹ ಪ್ರೀತಿ, ಅವರಿಗೋಸ್ಕರ ಅವರು ಜಾರಿ ಮಾಡಿದಂತಹ ಹಲವಾರು ನಿಯಮಗಳ ಬಗ್ಗೆ ತುಂಬ ವಿಭಿನ್ನವಾಗಿ ನಮಗೆ ತಿಳಿಸ್ಕೊಟ್ಟಂತಹ ಹಿರಿಯ ಶಿಕ್ಷಕರು ಜ್ಞಾನಪ್ರಕಾಶ್ ಸರ್ ಅವರಿಗೆ ಅಭಿನಂದನೆಗಳು. ಮುಖ್ಯ ಭಾಷಣಕಾರರಾದಂತಹ ಶ್ರೀಯುತ ಜ್ಞಾನಪ್ರಕಾಶ್ ಸರ್ ಅವರನ್ನ ಸನ್ಮಾನಿಸಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕರು ಹಾಗೂ ವೇದಿಕೆಯ ಎಲ್ಲ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗಣ್ಯರೇ, ವಿದ್ಯಾರ್ಥಿಗಳೇ, ಗಮನಿಸಿ. ಶ್ರೀಯುತರು 1965 ನವೆಂಬರ್ 22ರಂದು ತಂದೆ ರಾಜು, ತಾಯಿ ಸುಜನ ಮೇರಿ ಎಂಬ ದಂಪತಿಗಳ ಮಗನಾಗಿ ಮೈಸೂರಿನಲ್ಲಿ ಜನಿಸುತ್ತಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು 1974ರಿಂದ 1977ರವರೆಗೆ ಚಂದ್ರಿಕಾ ಪ್ರಾಥಮಿಕ ಶಾಲೆ ಮೈಸೂರು, 1977ರಿಂದ 1980ರವರೆಗೆ ವಿದ್ಯಾವರ್ಧಕ ಪ್ರೌಢಶಾಲೆ ಮೈಸೂರು, ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಮುಗಿಸಿ BSc ಪದವಿಯನ್ನು ಮೈಸೂರಿನ ಯುವರಾಜ ಕಾಲೇಜು, ತಮ್ಮ ಉನ್ನತ ಶಿಕ್ಷಣವನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸಿ 1990ರಿಂದ ತಮ್ಮ ವೃತ್ತಿ ಜೀವನವನ್ನು ಮೈಸೂರಿನ ಸಂತ ಫಿಲೋಮಿನಾ ಶಾಲೆಯಲ್ಲಿ ಪ್ರಾರಂಭಿಸುತ್ತಾರೆ. ಸುಮಾರು 16 ವರ್ಷಗಳ ಕಾಲ ಸಂತ ಫಿಲೋಮಿನಾ ಶಾಲೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಕೊಳ್ಳೇಗಾಲದ ಮಾಟಳ್ಳಿಯ ಸೆಂಟ್ ಮೇರೀಸ್ ಪ್ರೌಢಶಾಲೆಯಲ್ಲಿ 8 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಕೊಳ್ಳೇಗಾಲ ನಗರದ ಅಸಿಸಿ ಪ್ರೌಢಶಾಲೆಯಲ್ಲಿ 1 ವರ್ಷ ಸೇವೆಯನ್ನು ಸಲ್ಲಿಸಿ 2014ರಲ್ಲಿ ನಮ್ಮ HD ಕೋಟೆ, ನಮ್ಮ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಸೆಂಟ್ ಮೇರೀಸ್ ವಿದ್ಯಾಸಂಸ್ಥೆಯ ಪ್ರೌಢಶಾಲೆಗೆ ಇವರು ಕಾಲಿಡ್ತಾರೆ. 2014ರಿಂದ 2025 ಅಂದರೆ ಹಿಂದಿನ ತನಕ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 11 ವರ್ಷಗಳ ಕಾಲ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಯುತರಿಗೆ 2010ರಲ್ಲಿ ತಾವು ಮೈಸೂರಿನ ಸಂತ ಫಿಲೋಮಿನಾ ಪ್ರೌಢಶಾಲೆಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ ಇವರು ತಯಾರಿಸಿದಂತಹ ವಿಜ್ಞಾನ ಮಾದರಿಗೆ ಈ ಭಾರತ ಕಂಡ ಶ್ರೇಷ್ಠ ವ್ಯಕ್ತಿ ರಾಷ್ಟ್ರಪತಿ ದಿವಂಗತ APJ ಅಬ್ದುಲ್ ಕಲಾಂ ಅವರು ದ್ವಿತೀಯ ಬಹುಮಾನವನ್ನು ಕೊಟ್ಟಿದ್ದಾರೆ. ಹಾಗೆ ಇವರು ಕೊಳ್ಳೇಗಾಲದ ಮಾಟಳ್ಳಿಯಲ್ಲಿ ತಮ್ಮ ಸೇವಾ ವೃತ್ತಿಯಲ್ಲಿ ತೊಡಗಿದಂತಹ ಸಂದರ್ಭದೊಳಗಡೆ ಕರ್ನಾಟಕ ಸರ್ಕಾರ ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಸಮರ್ಪಣೆ ಮಾಡಿದೆ. ಇಂದು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇವರಿಗೆ ನಮ್ಮ ಪೂಜ್ಯ ಗುರುಗಳ ಹಾಗೂ ವೇದಿಕೆ ಎಲ್ಲ ಗಣ್ಯರು ತಾವೆಲ್ಲರೂ ಕೂಡ ಇವತ್ತು ಅವರಿಗೆ ಸನ್ಮಾನಿಸ್ತಾ ಇದ್ದೀವಿ. ಎಲ್ಲರೂ ಮತ್ತೊಮ್ಮೆ ಅವರಿಗೆ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ಅವರಿಗೆ ಆಶೀರ್ವಾದವನ್ನ ಮತ್ತೆ ಸಹಕಾರವನ್ನು ನೀಡಬೇಕಂತೇಳಿ ಮನವಿಯನ್ನು ಮಾಡ್ಕೊಳ್ತೇನೆ. ಗೌರವವನ್ನು ಸ್ವೀಕರಿಸಿದ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಶ್ರೀಯುತ ಜ್ಞಾನಪ್ರಕಾಶ್ ಸರ್ ಅವರಿಗೆ ಅಭಿನಂದನೆಗಳು. ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಸನ್ಮಾನಿಸಿದ ಪೂಜ್ಯ ಗುರುಗಳು ಹಾಗೂ ಎಲ್ಲ ಗಣ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. गुरु विष्णु
गुरु साक्षात् परब्रह्मा तस्मै श्री गुरवे नमः। हिस्टरी ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಕಮ್ಮು ಹಾಕಿದ್ದು, ಇಂಗ್ಲಿಷ್ ಮೇಡಂ ಸ್ಕೂಟಿ ಟೈರು ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲಿ ಕೋಳಿ ಹಾಕಿದ್ದು, ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ